So friends, welcome to my YouTube channel Tech World with Pranika. Friends, ನೀವು ನೋಡ್ತಾ ಇದ್ದೀರಾ Tech World with Pranika YouTube channel. Friends, ಇವತ್ತಿನ ವಿಡಿಯೋದಲ್ಲಿ SSB 2024-25ನೇ ಸಾಲಿನ ಪೋಸ್ಟ್ ಮೆಟ್ರಿಕ್ ಅಂದರೆ SSLC ನೋಟ್ಸ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಬಿಗ್ ನ್ಯೂಸು. PUC ಆಲ್ಮೋಸ್ಟ್ 90% 99% ಎಲ್ಲ ವಿದ್ಯಾರ್ಥಿಗಳು ಕೂಡ ಫೀ ರಿಂಬರ್ಸ್ಮೆಂಟ್ ಮತ್ತು ವಿದ್ಯಾರ್ಥಿ ಅಮೌಂಟ್ ಕೂಡ ಜಮಾ ಆಗಿದೆ. ಸೊ ಯಾರಿಗೆ ಜಮಾ ಆಗಬೇಕು ಏನಿದೆಯಲ್ಲ, ಸೊ ಅಂಥೊಂದು ವಿದ್ಯಾರ್ಥಿ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ 2024-25 ಸಾಲಿನಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಒಂದು ಸಾರಿ ನೀವು ಅಪ್ಲಿಕೇಶನ್ ಕೂಡ ವೆರಿಫಿಕೇಷನ್ ಆಗಿದೆ ತಾಲೂಕು ಆಫೀಸಲ್ಲಿ ಚೆಕ್ ಮಾಡ್ಕೋಬೇಕಾಗಿತ್ತು. ನೋಡಿ ಫ್ರೆಂಡ್ಸ್, ಸೊ ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್ನ ಹಾಕಿ ಕಾಣ್ತಾರೋ ಕ್ಯಾಪ್ಚಾ ಕೋಡ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣ್ತಾ ಇದೆ. ಸೊ ಈ ಕ್ಯಾಪ್ಚಾ ಕೋಡ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡಂಥ ವಿದ್ಯಾರ್ಥಿಗಳು ಮಾತ್ರ ಮುಂದೆ ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಬಂದ ಮೇಲೆ ನೀವು ನೋಡಿ ವಿದ್ಯಾರ್ಥಿಗಳೇ, ಸೊ ನೀವು ಇಯರ್ ಸ್ಟೂಡೆಂಟ್ಸ್ ಚೆಕ್ ಮಾಡ್ಕೋತೀರಾ. ಅಲ್ಲಿ ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿದೆ ಇಲ್ಲ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಆ ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಯಾವುದೇ ಕಾರಣ ಕೂಡ ನೆಕ್ಸ್ಟ್ ಅಮೌಂಟ್ ರಿಲೀಸ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸ್ಟೇಟಸ್ನಲ್ಲಿ ಬರುತ್ತೆ. ಸ್ಟೇಟಸ್ನಲ್ಲಿ ನೀವು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಸಬ್ಮಿಟ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ 25/11/2024 ಇದೆ. ಸೊ ಇವರು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದಾರೆ. ಮತ್ತು ಅದ್ರ ಜೊತೆಗೆ ಸೊ ಇವರು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಚೆಕ್ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿ ತಾಲೂಕು ಆಫೀಸರ್ಗೆ ಎಲ್ಲಿ ಚೆಕ್ ಮಾಡ್ಕೋಬೇಕು ಏನಾಗಿದೆ ಅಂತ. ಸೊ ಇಲ್ಲಿ ಬಂದು ಸೆಕೆಂಡ್ ಪೇಜ್ಗೆ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿ ಸೊ ನಿಮ್ಮ ಅಪ್ಲಿಕೇಶನು ತಾಲೂಕು ಆಫೀಸರ್ ವೆರಿಫಿಕೇಷನಲ್ಲಿ ಆಗಿದೆ ಅಥವಾ ಇಲ್ಲ ಅಂತ ಕ್ಲಿಯರಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಸೊ ಇಲ್ಲಿ ಥರ್ಡ್ ಲೆವೆಲಲ್ಲಿ ಅಪ್ಲಿಕೇಶನ್ ಪುಸ್ಟ್ DBT ಕೂಡ ಆಗಿಲ್ಲ. ಮತ್ತು ಆ ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ ಫಸ್ಟ್ ಸ್ಟೇಟಸ್ನಲ್ಲಿ ಏನಿದೆಯಲ್ಲ 1ನೇ ಪೇಜ್ನಲ್ಲೇ ಕೂಡ ತಾಲೂಕು ಆಫೀಸರ್ ವೆರಿಫಿಕೇಷನ್ ಇನ್ನೂ ಕೂಡ ಆಗಿದೆ ಅಥವಾ ಇಲ್ಲ ಅಂತ ಕೂಡ ತೋರಿಸ್ಕೊಡ್ತಾ ಹೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ರು ಫಸ್ಟ್ ಲೆವೆಲಲ್ಲೇ ವೆರಿಫಿಕೇಷನ್ ತಾಲೂಕು ಆಫೀಸರ್ ಕಾಲೇಜ್ ಲೆವೆಲ್ ಆಗಿದೆ, ಬಟ್ ತಾಲೂಕು ಆಫೀಸರ್ ಇನ್ನೂ ಕೂಡ ವೆರಿಫಿಕೇಷನ್ ಆಗಿಲ್ಲ. ಇಂಥ ಒಂದು ವಿದ್ಯಾರ್ಥಿಗಳು ಕೂಡಲೇ ನಿಮ್ಮ ಹತ್ತಿರ ತಾಲೂಕು ಆಫೀಸಿಗೆ ಇವತ್ತೇ ಭೇಟಿ ಕೊಟ್ಟು ನಿಮ್ಮ ಅಪ್ಲಿಕೇಶನ್ ಏನು ಹಾಕಿದರೆ SSB ಅದನ್ನು ಪ್ರಿಂಟ್ಔಟ್ನ ತೊಗೊಂಡೋಗಿ ಅವರಿಗೆ ಸಬ್ಮಿಟ್ ಮಾಡಿದರೆ ಸಾಕು. ಡಾಕ್ಯುಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನು ಆನ್ಲೈನಲ್ಲಿ, ಸೊ ಅವರು ಇಮಿಡಿಯೇಟಾಗಿ ನಿಮ್ಮದು ವೆರಿಫಿಕೇಷನ್ ಕೂಡ ಮಾಡ್ತಾರೆ. ಇವತ್ತು ತಾನೇ ನಾನು ಮಾಹಿತಿ ಕೂಡ ತೆಗೆದುಕೊಂಡಿದ್ದೀನಿ. ಏನಪ್ಪ ಅಂದರೆ ತಾಲೂಕು ಆಫೀಸರ್ ವೆರಿಫಿಕೇಷನಲ್ಲಿ ಇಮಿಡಿಯೇಟಾಗಿ ಮಾಡಿ ಪ್ರೊಸೆಸ್ ಮಾಡಬೇಕಂತ ಹೇಳಿದರೆ, ಯಾಕೆಂದರೆ ಈ ತಿಂಗಳು 30ರೊಳಗಾಗಿ ಕ್ಲೋಸ್ ಮಾಡಲೇಬೇಕು ಯಾವುದೇ ಕಾರಣ ಕೂಡ. ಯಾಕೆಂದರೆ ನೆಕ್ಸ್ಟ್ ಜೂನಿಂದ ಹೊಸದಾಗಿ PUC ಅಡ್ಮಿಷನ್ ಆಗುತ್ತೆ, IT ಆಗುತ್ತೆ, ಡಿಪ್ಲೊಮಾ ಆಗುತ್ತೆ, ಎಲ್ಲ ವಿದ್ಯಾರ್ಥಿಗಳು ಸ್ಟಾರ್ಟ್ ಆಗೋದ್ರಿಂದ ಅಂಥ ವಿದ್ಯಾರ್ಥಿ ಅಪ್ಲಿಕೇಶನ್ ಮತ್ತೆ ಸ್ಟಾರ್ಟ್ ಆಗುತ್ತೆ 25-26ನೇ ಸಾಲಿಂದು. ಸೊ ಆವಾಗ ನಿಮಗೆ ಮತ್ತೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸರ್ಕಾರ ಅದಕ್ಕೆ ಏನು ಮಾಡಿದೆ, ಈ ತಿಂಗಳು 30ರೊಳಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆರಿಫಿಕೇಷನ್ ಮಾಡಿ ಅವರೆಲ್ಲರದು ಕೂಡ ಪ್ರೊಸೆಸ್ ಮಾಡಿ ನೀವು ಕ್ಲಿಯರಾಗಿ ಅಮೌಂಟ್ನ ರಿಲೀಸ್ ಮಾಡಬೇಕು. ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಏನಿದೆ 100% ಎಲ್ಲ ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಡ್ಬೇಕಂತ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ನಿಮ್ದು ಏನಾದರೂ ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಕೂಡಲೇ ಹೋಗಿ ಹತ್ತಿರ ತಾಲೂಕು ಆಫೀಸರ್ಗೆ ಭೇಟಿ ಕೊಟ್ಟು ನೀವೇನು ಮಾಡಬೇಕಂದ್ರೆ ಪ್ರೊಸೆಸ್ನ ಮಾಡಿಸ್ಕೋಬೇಕು. ನಂತರ ನಿಮ್ಮದು ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಪೋಸ್ಟ್ DBT ಆಗುತ್ತೆ. ಲಾಸ್ಟ್ ಫೈನಲ್ ನಿಮ್ಮ ಅಮೌಂಟು ನಿಮ್ಮ ಆಧಾರ್ ಬೇಸ್ DBT ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ಮದು ಈ ಥರ ಆಗಿಲ್ಲ, ಸೊ ಇದಕ್ಕೆ ಏನು ಪ್ರೊಸೆಸ್ಸು ಏನು ಸ್ಟೆಪ್ಸು ಸರ್ ಒಂದು ಸಾರಿ ಲೈವ್ನಲ್ಲಿ ತೋರಿಸ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬೇರೆ ಏನಾದ್ರು ಡೌಟ್ಸ್ ಇರ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.